ಚಲ್ಲ. ಬಹಳ ಚಿಕ್ಕದಾದಂಥ ಈ ವಚನ. ಮನುಷ್ಯ ಹೋಗಿ ಶರಣ ಹೆಂಗಾಗ್ಬೇಕು, ಮತ್ತೆ ಈ ಶರಣ ಅನ್ನುವಂಥ ಪದದ ವಿಸ್ತಾರ ಏನು, ಅದಕ್ಕೆ ಇರುವಂತಹ ಬೇರೆ ಬೇರೆ ಆಯಾಮಗಳು ಏನು ಅನ್ನೋದನ್ನ ಬಸವಣ್ಣನವರು ಈ ವಚನದಲ್ಲಿ ಚರ್ಚಿಸ್ತಾರೆ. ಉಂಬ ಬಟ್ಟಲು ಬೇರೆ ಕಂಚಲ್ಲ ಅಂದ್ರೆ 12ನೇ ಶತಮಾನದಲ್ಲಿ ಉಣ್ಲಿಕ್ಕೆ ನಾವು ತಾಟು ಗಂಗಾಳ ಅಂತ ಇದ್ವಲ್ಲ, ಅದು ಕಂಚಿಂದಿರ್ತಿತ್ತು. ನೋಡುವ ದರ್ಪಣ ಅಂದ್ರೆ ಕನ್ನಡಿ, ಮುಖ ನೋಡ್ಕೊಳ್ಳಿಕ್ಕೆ ಕನ್ನಡಿ ಅಂದ್ರೆ ಗಾಜು ಇನ್ನೂ ಆಗ ಸಂಶೋಧನೆ ಆಗಿರ್ಲಿಲ್ಲ. ಅದಕ್ಕೆ ಈ ಕಂಚಿನ ಗಂಗಾಳನ್ನೇ ಅವರು ಕನ್ನಡಿಯಾಗಿ ಬಳಸ್ತಿದ್ರು. ಆದ್ರೆ ಆ ಪಾತ್ರ ನಿರ್ವಹಿಸ್ಲಿಕ್ಕೆ ಅದೇ ಕಂಚು ಯಾವ ಪ್ರಕ್ರಿಯೆಗೆ ಒಳಪಡಬೇಕಾಗಿತ್ತು ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅಂದ್ರೆ ಬೆಳಗ್ಗೆ ಕನ್ನಡಿ ಎನಿಸಿತ್ತು. ಬೆಳಗ್ಗೆ ಆ ಬೆಳಗುವ ಕ್ರಿಯೆ ಅದಲ್ಲ, ಎಷ್ಟೊಂದು ವ್ಯಾಪ್ತಿ ಅದ ಈ ಶಬ್ದಕ್ಕೆ. ಅದೊಂದು ಪ್ರಕ್ರಿಯೆಯಾಗಿ ನಮ್ಮ ಕಣ್ಮುಂದೆ ಕಾಣ್ತದೆ. ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ, ಅರಿದಡೆ ಶರಣ, ಮರೆದಡೆ ಮಾನವ. ಮನುಷ್ಯ ಮತ್ತು ಶರಣನ ನಡುವೆ ಇರುವಂತ ವ್ಯತ್ಯಾಸ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರ ಒಳಗಡೆ ಸ್ವಲ್ಪ ನಾವು ಹೋಗ್ಬೇಕಾಗ್ತದೆ. ಲೋಹ ಒಂದೇ ಇದು, ಆದರೆ ಅದು ಬೆಳಗಿದಾಗ ಅದು ಕಂಟಿದ ಕಶ್ಮಲ ಕಿಲುಬು ಅದನ್ನ ತೆಗೆದು ಹಾಕಿದಾಗ ಅದು ನಮಗೆ ಕನ್ನಡಿ ಆಗ್ತದೆ, ನಮ್ಮ ಮುಖವನ್ನ ನಮಗೆ ಅದು ತೋರಿಸಿಕೊಡ್ತದೆ ಅಂತ. ಶರಣ ಅನ್ನೋದು ಬಿರುದಲ್ಲ, ಅದು ಒಂದು ಸ್ಥಿತಿ. ಅಂದ್ರೆ ನಾವು ಷಟ್ಸ್ಥಳಗಳ ಬಗ್ಗೆ ಮಾತಾಡ್ತೇವೆ. ಆ ಷಟ್ಸ್ಥಳಗಳಲ್ಲಿ ಐಕ್ಯ ಸ್ಥಳಕ್ಕಿಂತ ಮುಂಚಿನ ಈ ಸ್ಥಳನೇ ಶರಣ ಸ್ಥಳ. ಅಂದ್ರೆ ಈ 4 ಮೆಟ್ಟಿಲುಗಳನ್ನ ಏರಿ ಹೋಗುವಾಗ ಏನೇನು ಕಶ್ಮಲಗಳನ್ನ ನಾವು ತೊಳ್ಕೊಂಡು ಹೋಗ್ಬೇಕಾಗ್ತದೆ ಅನ್ನೋದರ ಕುರಿತಾಗಿ ಸುದೀರ್ಘವಾಗಿ ಆಲೋಚನೆ ಮಾಡ್ಬೇಕಾಗ್ತದೆ. ಶರಣನ ಲಕ್ಷಣಗಳೇನು, ಎಂಥವ್ರಿಗೆ ಶರಣ ಅನ್ಬೇಕು ಅನ್ನುವಂಥದ್ದು. ಇವತ್ತು ಎಲ್ಲ ಸಭೆ ಸಮಾರಂಭಗಳಲ್ಲಿ ಮಠಾಧೀಶರು ಮೊದಲಾಗಿ ಎಲ್ರನ್ನು ಶರಣ ಇಂಥವ್ರು, ಶರಣ ಅಂತವ್ರು, ಶರಣ ಇಂಥವ್ರು ಅಂತ ಹೇಳ್ಕೊಂತ ಹೋಗ್ತಾರಲ್ಲ. ಹಂಗೆ ನನ್ನ ಬಗ್ಗೆನೂ ಕೂಡ ಬಹಳಷ್ಟು ಸಭೆಗಳಲ್ಲಿ ಹಿಂಗೆ ಹೇಳೋದನ್ನ ಕೇಳಿ ನನಗೆ ಮುಜುಗರ ಆಗ್ತಾರೆ. ಅಂದ್ರೆ ಆ ಅವಸ್ಥೆ ನಾವು ಮುಟ್ಟಿದ್ರೆ ನಮಗೆ ಅದನ್ನ ಅನ್ನಿಸ್ಕೊಳ್ಳಿಕ್ಕೆ ಸರಿ ಅನಿಸ್ತದೆ. ಇಲ್ದಿದ್ರೆ ಅದು ಬಹಳ ಕಷ್ಟ ಆಗ್ತದೆ, ಅದನ್ನ ಹೊತ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಉದಾಹರಣೆಗಾಗಿ ನಮ್ಮಪ್ಪ ನನಗೆ ಇಟ್ಟ ಹೆಸರು ಬಾಪು. ಈ ಬಾಪು ಅಂದ್ರೆ ಯಾರು ಅನ್ನೋದರ ಆಲೋಚನೆ ಮಾಡಿದಾಗ ಆ ಬಾಪು ಹೆಸರಿಗೆ ಅಂಟಿಕೊಂಡಿರುವಂತ ಒಂದು ಸಂಸ್ಕೃತಿ ಅದೆಲ್ಲ, ಅದರ ಅಭ್ಯಾಸ ಮಾಡ್ಬೇಕಾದ ಬಂತ ನನಗೆ. ಅದನ್ನೆಲ್ಲ ಅಭ್ಯಾಸ ಮಾಡಿದಾಗ ಈ ಹೆಸರನ್ನು ಹೊತ್ಕೊಳ್ಳುವಂತ ಅರ್ಹತೆ ನನಗದ ಏನು ಅನ್ನುವಂತ ಪ್ರಶ್ನೆಯನ್ನ ನಾನು ನನಗೆ ಮಾಡಿಕೊಂಡು ಇವತ್ತು ನಾನು ನಡೆಯುವ ಮಾರ್ಗದಲ್ಲಿ ಆ ಹೆಸರು ನನ್ನ ಮುಂದೆ ದುತ್ತಂತ ಬಂದು ನಿಂದಿರ್ತದೆ. ಹಂಗೇನೆ ಈ ಶರಣ ಅಂತ ಅನ್ನುವಾಗ ಈ ಶರಣ ಅನ್ನಿಸ್ಕೊಳ್ಳಿಕ್ಕೆ ನಾನು ಅದಿನೇನು, ನನಗೆ ಆ ಯೋಗ್ಯತೆ ಅದೇನು ಅನ್ನುವಂತಹ ಪ್ರಶ್ನೆಯನ್ನ ನನಗೆ ನಾನೇ ಬಹಳಷ್ಟು ಸಲ
ಮಾಡ್ಕೊಂಡೆ. ಈ ಶರಣನ ಲಕ್ಷಣಗಳು ಏನು ಅನ್ನೋದನ್ನ ಷಣ್ಮುಖ ಶಿವಯೋಗಿಗಳು ತಮ್ಮ ಒಂದು ವಚನದೊಳಗ ಚರ್ಚೆ ಮಾಡ್ತಾರೆ. ಕಾಮದ ಕಳವಳದಲ್ಲಿ ಕಂಗೆಡುವನಲ್ಲ ಶರಣ, ಜೀವನೋಪಾಧಿಕೆಯ ಹೊದ್ದವನಲ್ಲ ಶರಣ, ಭಾವದ ಭ್ರಮೆಯಲ್ಲಿ ಸುಳಿವನಲ್ಲ ಶರಣ, ಮನದ ಮರವೆಯಲ್ಲಿ ಮಗ್ನನಲ್ಲ ಶರಣ, ಕರಣಗಳ ಕತ್ತಲೆಯಲ್ಲಿ ಸುತ್ತಿ ಬೀಳುವನಲ್ಲ ಶರಣ, ಇಂದ್ರಿಯಗಳ ವಿಕಾರದಲ್ಲಿ ಹರಿದಾಡುವನಲ್ಲ ಶರಣ, ಪರತರ ಲಿಂಗದೊಳಗೆ ಬೆರೆದು ತೆರಹಿಲ್ಲದೆ ಬೆಳಗುವ ಪರಮ ಗಂಭೀರ ಶರಣ ನಿಲವಿಂಗೆ ನಮೋ ನಮೋ ಎಂಬೆನೆಯ ಅಖಂಡೇಶ್ವರ. ಅಂದ್ರೆ ಅವರು ಕೂಡ ಈ ಶರಣತ್ವದ ಎಲ್ಲ ಮಗ್ಗಲುಗಳನ್ನ ಅಭ್ಯಾಸ ಮಾಡಿ ಈ ವಚನವನ್ನು ಬರೀತಾರೆ. ಕಾಮದ ಕಳವಳದಲ್ಲಿ ಕಂಗೆಡುವನಲ್ಲ. ಅಲ್ಲಮನ ವ್ಯಕ್ತಿತ್ವ ಎಂಥದ್ದು ಅಂತ ಅನ್ನೋದನ್ನ ಮಾಯಾ ಕೋಲಾಹಲದಲ್ಲಿ ನಾವು ಗಮನಿಸ್ತೇವೆ. ಅಂದ್ರೆ ಮಾಯೆಗೆ ಸೋಲದೆ, ಕಾಮದ ಕಳವಳಕ್ಕೆ ಕಂಗೆಡದೆ ಧೀರನಾಗಿ ನಿಂತ ಅಲ್ಲಮ ಅಂತ. ಜೀವನ ಉಪಾಧಿಕೆಯ ಹೊದ್ದವನಲ್ಲ. ಅನೇಕ ಉಪಾಧಿಗಳನ್ನ ನಾವು, ಬಿರುದು ಬಾವುಲೆಗಳನ್ನ, ಇವೆಲ್ಲ ಇದಕ್ಕೆ ಆಸೆ ಪಡೆದವ, ಭಾವದ ಅನೇಕ ತರದ ಭಾವನೆಗಳನ್ನ ಹೊತ್ತುಕೊಂಡು ಯಾವುದೋ ಭ್ರಮೆಯಲ್ಲಿ ಸುಳಿದಾಡ್ತಾ ಇರುವಂತ ನಾವು. ಆಮೇಲೆ ಮರೆವು. ಮರೆವು ಅಂದ್ರೆ ಏನು? ನಮ್ಮ ದೇಶಿ ಧರ್ಮದಲ್ಲಿ ಒಂದು ವಿಷಯ ಬರ್ತದೆ. ಏನು ಅಂದ್ರೆ, ಕೊಟ್ಟವಗ ಕೊಟ್ಟಿ ಅನ್ಬೇಕು, ಇಲ್ದವಗ ಈಗ ಒಂದು ರೊಟ್ಟಿ ಅನ್ಬೇಕು. ಎಂತ ಅದ್ಭುತವಾದಂತಹ ಸಮಾಜವಾದ ಇದು. ಅಂದ್ರೆ ಉಪಕಾರ ಮಾಡಿದವರಿಗೆ ಉಪಕಾರ ಮಾಡೋದು ದೂರ ಉಳಿತು, ಕನಿಷ್ಠ ಆ ಕೃತಜ್ಞತಾ ಭಾವ ಇರಬೇಕು ಅಂತ ಅನ್ನುವಂಥದ್ದಲ್ಲ. ಅಂಥ ಉಪಕಾರ ಮಾಡಿದವರನ್ನ ಮರೆಯೋದಲ್ಲ, ಇದು ಬಹಳ ದೊಡ್ಡ ದುರ್ಗುಣ ಆಗ್ತದೆ ಅಂತ. ಹೀಗೆ ಮರೆವಿನಲ್ಲಿ ಮರೆತು ಹೋಗದಂಥ ವ್ಯಕ್ತಿಯನ್ನ ನಾವು ಶರಣ ಅನ್ಬೇಕು. ಕರಣಗಳ ಕತ್ತಲೆಯಲ್ಲಿ ಸುತ್ತಿ ಬೀಳುವನಲ್ಲ. ಅದೆಲ್ಲ ತಮ್ಗೆ ಗೊತ್ತಿದೆ. ಇಲ್ಲಿರೋರು ಎಲ್ಲರೂ ಅನುಭವಿಗಳಿದ್ದೀರಿ. ಹಂಗ ಇಂದ್ರಿಯಗಳ ವಿಕಾರದಿಂದ ದೂರ ಇದ್ದವನಿಗೆ ನಾವು ಶರಣ ಅನ್ಬೇಕು ಅನ್ನುವಂತಹ ಈ ಲಕ್ಷಣಗಳನ್ನ ಅವರು ಇಲ್ಲಿ ತಮ್ಮ ವಚನದಲ್ಲಿ ಚರ್ಚೆ ಮಾಡ್ತಾರೆ. ನಾನು ಕೃಷಿ ಕುಟುಂಬದಲ್ಲಿ ಹುಟ್ಟು ಬೆಳೆದವ. ನಾನು ಚಿಕ್ಕವನಿದ್ದಾಗ, 4-5 ವರ್ಷದ ಮಗುವಾಗಿದ್ದಾಗ, ನಾನು ನಸಿಕಿನೊಳಗೆ ಎದ್ದು 5 ಗಂಟೆಗೆ ಬೀಸು ಕಲ್ಲಿನ ಮುಂದೆ ಕುಂತು ಒಮ್ಮನ ಇಮ್ಮನ ಜೋಳ ಬೀಸ್ಕೊಂಡು ಆವತ್ತಿನ ಹಿಟ್ಟನ್ನ ಅವರೇ ಬೀಸಿ ತಯಾರು ಮಾಡುವಂತ ಸಂದರ್ಭದೊಳಗ ನಮ್ಮ ತಾಯಂದ್ರು, ನಮ್ಮ ತಾಯಿ, ಅಕ್ಕ, ಇಂಥವ್ರೆಲ್ಲ ಇವರೆಲ್ಲ ಕೂತ್ಕೊಂಡು ಶರಣರ ನೆನದರ ಸರ್ಗೀಯ ಇಟ್ಟಂಗ ಅರಳು ಮಲ್ಲಿಗೆ ಮುಡದಂಗ ಎಲೆ ಮನವೇ ಶರಣರ ನೆನೆಯೋ ಸರ್ವತ್ತ ಅಂತ ಹಾಡೋದನ್ನ ಅವ್ರ ಜೊತೆಗೇನೆ ಎದ್ದು ಅವ್ರ ತೊಡಿ ಮೇಲೆ ಮಲ್ಕೊಂಡು ಇದನ್ನೆಲ್ಲ ಕೇಳ್ತಾ ಬೆಳೆದವ ನಾನು. ಒಂದ್ ದಿವ್ಸ ನನ್ನ ತಾಯಿನ ನಾ ಕೇಳ್ದೆ, ಇವ ಶರಣರು ಅಂತಿರಲ್ಲ, ಯಾರಿವ್ರು, ಎಲ್ಲಿರ್ತಾರ ಅಂತ ಕೇಳ್ದೆ. ಅದಕ್ಕೆ ನಿರಕ್ಷರಿ ನನ್ನ ತಾಯಿ ಆಗಿಂದಾಗಲೇ ಒಂದು ಹಾಡು ಕಟ್ಟಿ ನನಗೆ ಉತ್ತರ ಕೊಡ್ತಾಳೆ. ಎಲ್ಲಾರ ಶರಣರ ಇಲ್ಲೇ ಕಾಣಿಸುತ್ತಾರ, ಎಲ್ಲಾರ ಶರಣರ ಇಲ್ಲೇ ಕಾಣಿಸುತ್ತಾರ,
ಮಲ್ಲಿ ಹೂವಿನಾಗ ಅಡಗ್ಯಾರ ತಮ್ಮ ಇಲ್ಲೇ ಕಾಣಿಸುತ್ತಾರ. ಎಂಥ ಅದ್ಭುತ ಜ್ಞಾನ ಇದು. ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲದಿದ್ರೂ ಕೂಡ ಅನುಭವ ಇದಕ್ಕೇನು ಕೊರತೆ ಇರಲಿಲ್ಲ. ನೋಡ್ರಿ, ಅವ್ರ ಶರಣ ಅನ್ನೋದ್ರ ಕಲ್ಪನೆ ಹೇಗಿತ್ತು ಅಂತಂದ್ರೆ, ಎಲ್ಲಾರ ಶರಣರ ಇಲ್ಲೇ ಕಾಣಿಸುತ್ತಾರ ಅಂದ್ರೆ ಶರಣರನ್ನ ನಾವು ಹುಡುಕ್ಬೇಕಾಗಿದ್ರ 12ನೇ ಶತಮಾನಕ್ಕೆ ಹೋಗ್ಬೇಕಾಗಿಲ್ಲ, 14ನೇ ಶತಮಾನಕ್ಕೂ ಹೋಗ್ಬೇಕಾಗಿಲ್ಲ. ಇವತ್ತಿಗೂ ಕೂಡ ಒಳಗಣ್ಣ ತೆರೆದು ನೋಡಿದ್ರೆ ನಮ್ಮ ಮುಂದೆ ಶರಣರು ಕಾಣಿಸ್ತಾರ ಅನ್ನುವಂಥ ಮಾತನ್ನ ತಾಯಿ ಹೇಳ್ತಾಳೆ. ಮಲ್ಲಿ ಹೂವಿನಾಗ ಅಡಗ್ಯಾರ ಅಂದ್ರೆ ಯಾರ ಹತ್ರ ಹೋದ್ರ ಸುಗಂಧ, ಒಳ್ಳೆ ವಾಸನೆ ಬರ್ತದನು ಅವರು ಶರಣರು ಅನ್ನುವಂಥದ್ದು. ಅಂದ್ರೆ ಅಧ್ಯಾತ್ಮದಲ್ಲಿ ವಾಸನೆ ಅನ್ನೋದಕ್ಕೆ ಬೇರೆ ಅರ್ಥ ಅದ. ವಿಷಯಾದಿಗಳು ಅಂತ ನಾವು ಕರಿತೇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಈ ದುರ್ಗುಣಗಳು ನಮ್ಗೆ ಯಾರ ಹತ್ರ ಹೋದ್ರೂ ಅಂಟಿಕೊಳ್ಳೋದಿಲ್ವೋ ಅವರನ್ನ ನಾವು ಶರಣರಬೇಕು ಅಂತ ಹೇಳಿ ನಮ್ಮ ಅವ್ವ ಹೇಳಿದ್ದನ್ನ ನಾನು ಅವತ್ತೇ ಕೇಳಿ ಮಾರ್ತು ಬಿಡ್ಲಿಲ್ಲ. ಅದರ ಕುರಿತಾಗಿ ನಿರಂತರವಾಗಿ ಚಿಂತನ ನಡೆಸ್ತಾ ಬಂದೆ ನಾನು. ಅವಾಗ ನನಗನಿಸ್ತು, ಮಲ್ಲಿಗೆ ಪರಿಮಳದ ಹಂಗ ನಮಗೆ ಅನುಭವ ಕೊಡುವಂಥವ್ರು ಯಾರು, ಎಂಥವ್ರನಿಗೆ ನಾವು ಹುಡುಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡ್ತಾ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಂಥವರ ಸಂಪರ್ಕಕ್ಕೆ ಬಂದ ಮೇಲೆ ಅವರ ಅನುಭವವನ್ನ ಕೇಳ್ತಾ ಬಂದ ಮೇಲೆ ನಾನು ಒಬ್ಬ ಲಾವಣಿಕಾರನಾಗಿ ಆಲೋಚನೆ ಮಾಡಿದೆ, ನಾನು ಇದರ ಬಗ್ಗೆ ಏನನ್ನ ಹೇಳಬಹುದು ಅಂತ ಹೇಳಿ. ಆಗ ನಾನು ಒಂದು ಲಾವಣಿ ಬರೆದೆ, ಶರಣ ಅಂದ್ರೆ ಯಾರು ಅನ್ನೋದಕ್ಕೆ. ಶರಣನಂದರ ಯಾರು ಹೇಳರಿ, ಏ ಶರಣನಂದರ ಯಾರು ಹೇಳರಿ, ಕರುಣ ತೋರುವವನ, ಏ ಕರುಣ ತೋರುವವನ, ಬಾಡೋ ಬಳ್ಳಿಗೆ ಕರುಳಗಿಂಡಿಲೆ, ಬಾಡೋ ಬಳ್ಳಿಗೆ ಕರುಳಗಿಂಡಿಲೆ, ನೀರು ಹನಿಸುವವನ, ಇವನೇ ಸತ್ಯ ಶರಣ, ಇವಗಿಲ್ಲ ನಿದ್ರೆ ಮರಣ. ಗೀಯಗ 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 ಗೀ. ತೊಡುವ ಬಟ್ಟೆಗಿಂತ ನಡೆವ ಹಾದಿಗೆ ಲಕ್ಷ ಹರಿಸುವವನ, ತೊಡುವ ಬಟ್ಟೆಗಿಂತ ನಡೆವ ಹಾದಿಗೆ ಲಕ್ಷ ಹರಿಸುವವನ, ಹಾದಿ ಮುಳ್ಳನು ಆಯ್ದು ಸುಟ್ಟು ಗೊಬ್ಬರ ಮಾಡುವವನ, ಇವನೇ ಸತ್ಯ ಶರಣ, ಇವಗಿಲ್ಲ ನಿದ್ರೆ ಮರಣ. ಗೀಯಗ 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 ಗೀ. ಮಣ್ಣ ಭ್ರಾಂತಿಗೆ ಮರುಳರಾದವರ ಮರಳಿ ಕರೆವ ಶಿವನ, ಮಣ್ಣ ಭ್ರಾಂತಿಗೆ ಮರುಳರಾದವರ ಮರಳಿ ಕರೆವ ಶಿವನ, ಕಣ್ಣ ಕಾಂತಿಯಿಂದ ಮನದ ಶಾಂತಿಗೆ ದಾರಿ ತೋರುವವನ, ಇವನೇ ಸತ್ಯ ಶರಣ, ಇವಗಿಲ್ಲ ನಿದ್ರೆ ಮರಣ. ಗೀಯಗ 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 ಗೀ. ಮೋಹ ಪಾಶದಿ ಸಿಕ್ಕು ನರಳುವರ ದೂರ ತಳ್ಳದವನ, ಬಳಿಗೆ ಕರೆದು ಭವ ಬೀಜ ಹುರಿದು ತನ್ನಂಗ ಮಾಡುವವನ, ಇವನೇ ಸತ್ಯ ಶರಣ, ಇವಗಿಲ್ಲ ನಿದ್ರೆ ಮರಣ.
ಗೀಯಗ ಗಾ ಗೀಯಗ ಗೀಯಗ ಗಾ ಗೀಯಗ ಗೀ. ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗ ದಾರಿ ತೋರಿದವನ. ಇದು ನನ್ನ ಲಾವಣಿಯ ಅಂಕಿತ. ನನ್ನ ಊರು ತಾಳಿಕೋಟೆ ತಾಲೂಕಿನ ಕೊಣ್ಣೂರು. ನಮ್ಮೂರೊಳಗೆ ಚಿನುಮಾಯಿ ಅಂದ್ರೆ ಹನುಮಂತ ದೇವರ ಒಂದು ಗುಡಿ ಅದೇ, ಅವನಿಗೆ ಚಿನುಮಾಯಿ ಗುಡಿ ಅಂತ ಕರೀತಾರೆ. ಸೊ ಅದರ ಹಿಂದೆ ಒಂದು ಯಾಕೆ ಈ ಅಂಕಿತ ಇಟ್ಕೊಂಡೆ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇದೆ. ಅದನ್ನ ನಾನು ಈಗ ಹೇಳೋ ಅಗತ್ಯ ಇಲ್ಲ. ನನ್ನ ಅಂಕಿತ ಇದು. ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗ ದಾರಿ ತೋರಿದವನ, ಪೂರ್ವವನು ಮರೆಸಿ ಪಶ್ಚಿಮದ ನಾಡಿ ಸ್ಪರ್ಶಿಸಿ ಹರಸಿದವನ, ಇವನೇ ಸತ್ಯ ಶರಣ ಇವಾಗಿಲ್ಲ ನಿದ್ರೆ ಮರಣ. ಗೀಯಗ ಗಾ ಗೀಯಗ ಗೀಯಗ ಗಾ ಗೀಯಗ ಗೀ. ಹಿಂಗ ನಾನು ಒಂದು ಲಾವಣಿಯನ್ನ ಬರೆದು ಶರಣನ ಲಕ್ಷಣಗಳನ್ನ ಗುರುತಿಸ್ತಾ ಬಂದೆ. ಅಂದ್ರೆ ಶರಣ ಅಂದ್ರೆ ಯಾರು ಅಂದ್ರೆ ಕರುಣ ತೋರುವವ. ಬಾಡು ಬಳ್ಳಿಗೆ ಕರುಳಗಿಂಡಿಲೆ ನೀರು ಹನಿಸುವವನ. ಆ ಬಾಡು ಬಳ್ಳಿ ಯಾರ ಅಂಗಳದೊಳಗದ, ಯಾರ ಹೊಲ್ದಾಗದ, ಯಾರ ತೋಟದಾಗದ, ಅವರು ತೋಟದನ ಬಳ್ಳಿ ಬಾಡಿದ್ರ ನಾನು ಯಾಕೆ ನೀರು ಹಾಕಬೇಕು ಅನ್ನೋದಲ್ಲ. ಇಂಥವ್ರಿಗೆ ಶರಣ ಅನ್ಲಿಕ್ಕಾಗಲ್ಲ. ನನಗೆ ಈ ಸಂದರ್ಭದಲ್ಲಿ ಒಂದು ಘಟನೆ ನೆನಪಾಗ್ತದೆ. ವಿಜಾಪುರದ ಜುಮ್ಮಾ ಮಸೀದಿ ಓಣಿಯಲ್ಲಿ ಬೆಳಗ್ಗೆ ಜನ ಸೇರಿರ್ತಾರೆ, ನೂರಾರು ಜನ ಸೇರಿರ್ತಾರೆ. ಏನು ಅಂತ ಸರಿಸಿ ಹೋಗಿ ನೋಡಿದ್ರ ಅಲ್ಲಿ ಒಂದು ಅದೇ ಆಗ ಹುಟ್ಟಿದಂತ ಕೂಸು ಅರ್ಬಿಯೊಳಗ ಅದನ್ನ ಮುಚ್ಚಿ ಬಿಟ್ಟು ಹೋಗಿರ್ತಾರೆ. ನನ್ನ ನಾಯಿ ಎಳೆದಾಡೋ ಸಂದರ್ಭದೊಳಗ ಯಾರೋ ಬಂದು ಓಡಿಸಿ, ಅವರು ಅಲ್ಲಿ ನಿಂತಾಗ ಮತ್ತೊಬ್ರು ಬಂದು ಹಂಗ ನೂರಾರು ಜನ ಬಂದು ನಿಂತು ನೋಡ್ತಿರ್ತಾರ ಅದನ್ನ. ಇದು ಯಾರ ಮಗು, ಯಾವ ಜಾತಿದಿರ್ಬೇಕು, ಇದನ್ನ ಏನ್ ಮಾಡ್ಬೇಕು, ಮುಂದ ಪೊಲೀಸರು ಬಂದು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡೋರೇ ಬಹಳ ಇದ್ರು. ಆದ್ರ ಅಲ್ಲಿಗೆ ಬಂದಂತ ಒಬ್ಬ ಮುಸಲ್ಮಾನ ಅವ ಸರಿರಿ ಅಂತ ಎಲ್ಲಾರನ್ನು ಸರಿಸಿದ. ಹೋಗಿ ಆ ಕೂಸಿನ ಎತ್ಕೊಂಡು ಹೊರಟು ಹೋಗ್ಬಿಟ್ಟ. ಉಳ್ದವ್ರೆಲ್ಲ ಕಕ್ಕಾಬಿಕ್ಕಿಯಾಗಿ ಅವನ್ನ ನೋಡಾಕ್ ನಿಂತ್ರು ಅಷ್ಟೇ. ಆದ್ರೆ ಅಲ್ಲಿ ತನಕ ಆ ಮಗುವನ್ನ ರಕ್ಷಣೆ ಮಾಡ್ಬೇಕು, ಅದನ್ನ ಜಾಕ್ ಮಾಡ್ಬೇಕು ಅಂತ ಯಾರಿಗೂ ಅನಿಸ್ಲಿಲ್ಲಲ್ಲ. ಇದು ನನ್ನ ತಲೆಯೊಳಗ ಬಹಳಷ್ಟು ದಿವಸಗಳವರೆಗೆ ಚಿಂತನೆ ಮಾಡಕ್ ಹಚ್ಚಿಟ್ಟಿದ್ದು. ಅದಕ್ಕೆ ನಾನ್ ಬರ್ದೆ, ಬಾಡೋ ಬಳ್ಳಿಗೆ ಕರುಳಗಿಂಡಿಲೆ ನೀರು ಹನಿಸುವವನ ಅನ್ನುವಂತ ಆ ಒಂದು ರೂಪಕವನ್ನ ನಾನು ಕೊಡ್ಬೇಕಾದ್ರೆ ಈ ಘಟನೆ ನನಗೆ ಸ್ಫೂರ್ತಿ ಆಯ್ತು ಅಂತ. ಸೊ ಹಂಗ ತೊಡುವ ಬಟ್ಟೆಗಿಂತ ನಡೆವ ಹಾದಿಗೆ ಲಕ್ಷ್ಯ ಹರಿಸುವವನ ಅಂದ್ರೆ ತಾನು ತೊಡುವ ಬಟ್ಟೆಗಿಂತ ನಡೆಯುವ ಹಾದಿ, ಬಟ್ಟೆ ಅಂದ್ರೂ ಹಾದಿನೇ ಅಂದ್ರೆ ಹಾದಿ ಮುಳ್ಳನು ಆಯ್ದು ಸುಟ್ಟು ಗೊಬ್ಬರ ಮಾಡುವವನ ಇವನೇ ಸತ್ಯ ಶರಣ. ಇದನ್ನ ಹಂಗೆ ವಿವರಿಸ್ತಾ ಹೋದ್ರೆ ಇದನ್ನೇ ತಾಸುಗಟ್ಲೆ ನಾವು ಹೇಳ್ತಾ ಹೋಗ್ಬೋದು. ಆದ್ರೆ ಅಂದ್ರೆ ಈ ರೀತಿಯಾದಂಥ ಶರಣರು ನಮ್ಮ ನಡುವೆ ಇಲ್ಲೇನು ಅಂತ ಆಲೋಚನೆ ಮಾಡಿದಾಗ ನಮಗೆ ತಟ್ಟನೆ ನೆನಪಿಗೆ ಬರೋದು ಸಿದ್ದೇಶ್ವರ ಸ್ವಾಮಿಗಳು. ಎಂಥ ಅದ್ಭುತವಾದಂಥ ಜೀವನ ಅವ್ರದ್ದು, ಎಂಥ ವಿರಕ್ತಿ. ಅಂದ್ರೆ ಅವ್ರಿಗೆ ಫ್ರಾನ್ಸ್ ದೇಶದ ಅತ್ಯುಚ್ಚವಾದಂತ ಪ್ರಶಸ್ತಿಯನ್ನ ಕೊಡಾಕ್ ಬಂದ್ರ ನಾವ್ ಅಲ್ಲೇ ಅಂದ್ರು. 3 ವಿಶ್ವವಿದ್ಯಾಲಯಗಳು ಗೌರವ ಡಿಲಿಟ್ ಕೊಡಾಕ್ ಬಂದ್ರ ನಾವ್ ಅಲ್ಲೇ ಅಂದ್ರು. ಪದ್ಮಶ್ರೀ ಪ್ರಶಸ್ತಿ ಕೊಟ್ರ ಅಲ್ಲೇ ಅಂದ್ರು. ಕೋಟಿಗಟ್ಲೆ ರೂಪಾಯಿ ಜ್ಞಾನ ಯೋಗಾಶ್ರಮಕ್ಕ ಮಂಜೂರು ಮಾಡಿ
ಅದು ಇಲ್ಲಿ ಬಂದು ಜಮಾ ಆದ್ರೆ ಅದನ್ನ ವಾಪಸ್ ಕಳಿಸ್ಕೊಟ್ರು ನಮಗ್ ಬೇಡ ಅಂತ. ಸೊ ಇಂಥ ವಿರಕ್ತಿಯನ್ನ ನಾವು ಇನ್ನೆಲ್ಲಿ ಕಾಣ್ಲಿಕ್ಕೆ ಸಾಧ್ಯದ? ಮತ್ತೆ ಇಂಥವ್ರಿಗೆ ಶರಣರಂತೆ ಇನ್ಯಾರಿಗೆ ಅನ್ಬೇಕು? ಅದಕ್ಕೆ ಅವರ ಸಂಪರ್ಕದಲ್ಲಿ ಬಂದ ನಂತರ ನಾನು ನನ್ನಲ್ಲಿ ಅನೇಕ ಮಾರ್ಪಾಡುಗಳನ್ನ ಮಾಡಿಕೊಂಡೆ. ನನ್ನ ಬದುಕಿನಲ್ಲಿ ತಿರುವನ್ನ ತಂದು ಕೊಟ್ಟಂತ ಪರಮ ಗುರುಗಳು ಸಿದ್ದೇಶ್ವರ ಸ್ವಾಮಿಗಳು. ಅವ್ರ ಬಗ್ಗೆ ನಾನು ಒಂದು ವಚನವನ್ನ ಬರೆದಿದ್ದೆ. ತಾಳಿ ನಡೆದು ತೂಗಿ ನುಡಿದು ತಾಳಿದವರು, ಹೊಟ್ಟೆ ಇದ್ದು ಹಸಿವ ಗೆದ್ದು ಬಾಳಿದವರು, ಏಣಿ ಇರದೆ ಗಿರಿಯ ನೆತ್ತಿ ಏರಿದವರು. ಸದ್ಗುರು ಬಸವಲಿಂಗ ನಿಮ್ಮ ಎನಗೆ ತೋರಿದರಯ್ಯ ಜ್ಞಾನ ಯೋಗಿ ಸಿದ್ದೇಶ್ವರರು. ಮೈಕ್ ಬಂದ್ ಮಾಡ್ಬೇಕು. ಏನ್ ಆಶಾ ನೋಡಿ ಅವರು ಮೈಕ್ ಬಂದ್ ಮಾಡಬೇಕು. ಡಿಸ್ಟರ್ಬ್ ಆಗ್ತದೆ. ಸಿದ್ದೇಶ್ವರ ಸ್ವಾಮಿಗಳವರ ಘನ ವ್ಯಕ್ತಿತ್ವವನ್ನ ನನ್ನ ಈ ವಚನದಲ್ಲಿ ನಾನು ಹೇಳುವಾಗ ನನ್ನ ತಾಯಿ ಹೇಳಿದ ಆ ಒಂದು ತ್ರಿಪದಿ, ಮತ್ತೆ ಈ ಇಂಥ ಲೋಕ ಜಂಗಮರು ಮಾಡುವಂತ ಕಾರ್ಯಗಳದವಲ್ಲ, ಜನ ಹಿತಕಾರಿಯಾದಂತಹ ಕಾರ್ಯಗಳನ್ನ ಕಂಡು ನಾನು ಇದನ್ನ ಈ ವಚನವನ್ನ ಬರೆದೆ. ಅಷ್ಟೇ ಅಲ್ಲ, ಅವರನ್ನ ನಾನು ನಿಜ ಶರಣ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ನೆ. ಅವರು ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಏನಾಗಿದಲ್ಲ, ಲಾಂಛನ ಧರಿಸಿ ವಂಚನ ಮಾಡೋರೇ ಹೆಚ್ಚಾಗಿದ್ದಾರೆ. ನೀವು ಆಸೆ ಬಿಡ್ರಿ ಅಂತೇಳಿ ಹೇಳ್ತಾ ತಮ್ಮ ಆಸೆಗಳನ್ನ ಹೆಚ್ಚು ಮಾಡ್ಕೊಳ್ಳಂತ ಹೋಗುವಂತ ಅನೇಕ ಸ್ವಾಮಿಗಳನ್ನ ನಾವು ನೋಡ್ತೇವೆ. ಸೊ ಅಂಥವ್ರ ನಡುವೆ ಸಿದ್ದೇಶ್ವರ ಸ್ವಾಮಿಗಳು ತುಂಬಾ ಅಪರೂಪದವರು ಅಂತ ಹೇಳಿ ನನಗೆ ಅನಿಸ್ತು. ಅದಷ್ಟೇ ಅಲ್ಲ, ಅಂದ್ರೆ ಅವ್ರು ಮಾತ್ರ, ಸ್ವಾಮಿಗಳಾದವ್ರು ಮಾತ್ರ ಶರಣರಾಗಬಹುದು, ಉಳಿದವ್ರ ಅಲ್ಲ ಅಂತಲ್ಲ. ಈಗ ನಮ್ಮ ಹಿರೇ ಮಠಪತಿ ಅವರು, ನಾನು ಅವರು ಒಂದೇ ವೃತ್ತಿಯಲ್ಲಿದ್ದವರು, ನಮ್ಮ ವೃತ್ತಿಯಿಂದ ಒಂದೇ ದಿನ ನಿವೃತ್ತರಾದವರು. ಆದ್ರೆ ಅವರ ಜೀವನ ಮಾರ್ಗ ಹೇಗೆ ಅವರು ಬದಲಿಸಿಕೊಂಡ್ರು, ಹೇಗೆ ಅವರು ಎಲ್ಲ ಇತರರಿಗೆ ಬೆಳಕು ಕೊಡೋದಕ್ಕಾಗಿ ತಾವು ಮಧ್ಯರಾತ್ರಿಯಲ್ಲಿ ಎದ್ದು ಯಾಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತು ಅಂದ್ರೆ, ಆ ಗುಣಗಳು ಅವರಲ್ಲಿ ಇದ್ದುದ್ರಿಂದನೇ ಅವ್ರು ಇಷ್ಟೆಲ್ಲ ಕಷ್ಟಪಡ್ತಾ ಇದಾರಲ್ಲ. ಇವತ್ತು ಇಷ್ಟು ಬೆಳಗ್ಗೆನೆ ಎದ್ದು ಈ ಸತ್ಸಂಗದಲ್ಲಿ ಭಾಗವಹಿಸ್ಬೇಕು ಅಂತ ನಿಮಗೆಲ್ಲ ಅನಿಸಿದ್ದೆ ಆತಕ್ಕೆ ಅವರ ಸಂಪರ್ಕದಿಂದನೇ ಅಲ್ಲ. ಯಾಕೆ ಇವಂಥವ್ರನ್ನ ನಾವು ಶರಣರು ಅನಬಾರದು ಅಂತ ಆಲೋಚನೆ ಬರ್ತದೆ. ತೀರಾ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ, ಈ ರಾಹುಲ್ ದ್ರಾವಿಡ್ ಅನ್ನುವಂತ ಒಬ್ಬ ಕ್ರಿಕೆಟಿಗ, ಭಾರತದ ಕ್ರಿಕೆಟ್ ತಂಡದ ಕೋಚ್ ಆಗಿದ್ದಂಥವ, ತರಬೇತುದಾರ ಆಗಿ ಅವ್ರ ನೇತೃತ್ವದಲ್ಲಿ ವಿಶ್ವಕಪ್ ಗೆದ್ದು ಬಂದಂತಹ ಭಾರತದ ತಂಡದ ಎಲ್ಲಾ ಆಟಗಾರರಿಗೆ BCCI ಭಾರತ ಕ್ರಿಕೆಟ್ ಮಂಡಳಿ 5 ಕೋಟಿ ರೂಪಾಯಿ ಕೊಟ್ಟಿತು. ಅದಕ್ಕೆ ಈ ಮುಖ್ಯ ಕೋಚ್ ಆಗಿದ್ದಂತಹ ರಾಹುಲ್ ದ್ರಾವಿಡ್ರಿಗೂ 5 ಕೋಟಿ ರೂಪಾಯಿಗಳನ್ನ ಅದು ಕೊಟ್ಟಿತು. ಆದ್ರೆ ಇನ್ನು ಉಳಿದಂತಹ ತರಬೇತಿ ಸಿಬ್ಬಂದಿ ಇದ್ರಲ್ಲ, ಅವ್ರಿಗೆ 2.5 ಕೋಟಿ ರೂಪಾಯಿ ಕೊಟ್ರು. ಅವ್ರು ಅದ ಮಾಡ್ಲಿಲ್ಲ ರಾಹುಲ್ ದ್ರಾವಿಡ್. ಏನ್ ಮಾಡಿದ್ರು ಅಂದ್ರೆ, ಅವ್ರಿಗೆಲ್ಲ 2.5 ಕೋಟಿ ರೂಪಾಯಿ ಕೊಟ್ಟಿರಲ್ಲ, ಸಾಕು, ನನಗೂ ಅಷ್ಟೇ ಸಾಕು, ನನಗೆ 5 ಕೋಟಿ ಬೇಡ ಅಂತ 2.5 ಕೋಟಿ ರೂಪಾಯಿ ತನಗೆ ಬಂದದ್ದನ್ನ ಮರಳಿ ಕೊಡುವಂತ ಗುಣ ಅದಲ್ಲ, ನನ್ನನ್ನ ಹಿಡಿದು ಅಲಗಾಡಿಸ್ಬಿಡ್ತು. ಸೊ ಈಗಲೂ ಇಂಥವ್ರು ಅದಾರಲ್ಲ ಅಂತ.
ಇದು ಒಂದೇ ಘಟನೆ ಅಲ್ಲ. ಈಗ ಕೆಲವು ತಿಂಗಳುಗಳ ಹಿಂದೆನೆ ಬೆಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿತ್ತು. ಆಗ ರಾಹುಲ್ ದ್ರಾವಿಡ್ ತುಂಬಾ ವಿನಮ್ರನಾಗಿ ಹೇಳ್ತಾನೆ, ನಾನು ಇದಕ್ಕೆ ಅರ್ಹ ಅಲ್ಲ, ಅರ್ಹರಾದವ್ರನ್ನ ಹುಡುಕಾಡಿ ಕೊಡ್ರಿ, ಅಷ್ಟು ಶ್ರಮ ನಂದಾಗಿಲ್ಲ ಅಂತ ಹೇಳುವಂತ ಈ ದೊಡ್ಡ ಗುಣ ಅದಲ್ಲ. ಯಾಕೆ ಇಂಥವ್ರನ್ನ ನಾವು ಶರಣರು ಅನ್ನಬಾರ್ದು ಅಂತ ನನಗನ್ನಿಸ್ತದೆ. ಅದಕ್ಕೆ ಶರಣರಾದವರು ತನ್ನ ಬಿಟ್ಟು ಬರ ಚಿಂತೆ ಮಾಡೋ ಅಂಥ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಷಣ್ಮುಖ ಶಿವಗಳ ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾರೆ, ಎಚ್ಚರವಿರಬೇಕು ನಡೆಪಿಯಲ್ಲಿ ಬೇಕು ಭವ ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ, ಇಂತಿ ಗುಣವುಳ್ಳಾತನೆ ಅಚ್ಚ ಶರಣನು ನೋಡ ಖಂಡೇಶ್ವರ ಅಂತ ಹೇಳ್ತಾರಲ್ಲ. ಹಂಗೆ ರಾಹುಲ್ ದ್ರಾವಿಡ್ನನ್ನ ಬೇರೆ ಸಂಗಾತಿಗಳು ಹುಚ್ಚ ಅಂತ ಕರೆದ್ರು. ಇಷ್ಟೆಲ್ಲಾ ಪ್ರಶಸ್ತಿಗಳನ್ನ ಕೊಟ್ಟರು ಕೂಡ ಯಾಕೆ ಒಲ್ಲೆ ಅಂತಾರ ಇವರು ಅಂತ ಮಠಾಧೀಶರು ಸಿದ್ದೇಶ್ವರ ಸ್ವಾಮಿಗಳನ್ನು ಕೂಡ ಏನಂತ ಕರೆದ್ರು ನನಗ್ ಗೊತ್ತಿಲ್ಲ. ಆದ್ರೂ ಅವರು ಹೋದ ನಂತರವೂ ಕೂಡ ನಾವು ಇವತ್ತು ಅವರನ್ನ ದೇವರು ಅಂತ ಯಾಕೆ ಕರಿತೇವೆ ಅಂದ್ರೆ, ಅವರು ಆ ಶರಣತ್ವವನ್ನ ಪಡ್ಕೊಂಡಿದ್ರು. ಜನರಿಗಾಗಿ ಅವರು ಯಾರಿಗೂ ಭಾರ ಆಗದಂಗೆ ಬಯಲಾಗಿ ಹೋದ್ರಲ್ಲ, ಇಂಥವ್ರನ್ನ ಶರಣ ಅನ್ಬೇಕು. ಇಂಥವ್ರಿಗೆ ಮಾತ್ರ ಬೆಳಗ್ಗೆ ಕನ್ನಡಿ ಎನಿಸಿತ್ತು ಅನ್ನುವಂತಹದ್ದು ಅನ್ವಯ ಆಗ್ತದೆ ಅಂತ ಹೇಳಿ ಹೇಳ್ತಾ ಇವತ್ತಿನ ನನ್ನ ಈ ನುಡಿ ಚಿಂತನವನ್ನ ಸಿದ್ದೇಶ್ವರ ಸ್ವಾಮಿಗಳಿಗೆ ಅರ್ಪಿಸ್ತೇನೆ. ಶರಣಾರ್ಥಿ. ಇಲ್ಲಿವರೆಗೆ ಆತ್ಮೀಯರಾಗಿರುವ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ರು ಅವನ್ನ ನೆನಪಿಸಿಕೊಳ್ಳೋದು ಅಷ್ಟ ಅಲ್ಲ, ಅವ್ವ ನಿರಕ್ಷರಿ ಆಗಿದ್ದರೂ ಕೂಡ ಅನುಭಾವದ ಕಣಜ ಆಗಿದ್ರು ಅನ್ನೋದಕ್ಕ ಒಂದೇ ಒಂದು ಶಬ್ದ ಸಾಕು, ಮಲ್ಲಿಗೆ ಹೂವಿನೊಳಗ ಅದಾರ, ಮಲ್ಲಿಗೆ ಹೂವಿನೊಳಗ ಅದಾರ ಅನ್ನುವಂತ ಈ ಒಂದು ರೂಪಕ ಏನದಲ್ಲ, ಆ ತಾಯಿಯ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳ್ಕೊಂಡು ನಾನು ಭಾವಿಸಿದ್ದೇನೆ. ನಿಜವಾಗಿಯೂ BR ಪೊಲೀಸ್ ಪಾಟೀಲ್ರು ಅನುಭಾವಿ ಕವಿಗಳು. ಅವರ ಇತ್ತೀಚಿನ ಕಾದಂಬರಿ ಉರಿಯ ಗದ್ದುಗೆ ಎನ್ನುವ ಕಾದಂಬರಿ ಬಹಳ ಅದ್ಭುತವಾಗಿ ಒಡಮೂಡಿ ಬಂದಿದೆ. ಬಳಸಿದ ಭಾಷೆ ಜೀವಂತಿಕೆಯನ್ನ ತರುವುದಷ್ಟೇ ಅಲ್ಲ, ಆ ವ್ಯಕ್ತಿಯ ಚಿತ್ರಣವನ್ನ ಕಣ್ಣು ಮುಂದ ತಂದು ನಿಲ್ಲಿಸ್ತದ. ಏನೋ ಬರೆಯೋದಲ್ಲ, ಕಣ್ಮರೆಯಾಗಿರುವಂತಹ ವ್ಯಕ್ತಿಯನ್ನ ಜೀವಂತಿಕೆಯೊಳಗ ತರಬೇಕಾಗಿದ್ದರೆ ಶಬ್ದಗಳ ಪ್ರಯೋಗ ಅವರ ಮಾತಿನಲ್ಲಿ ಇರಬೇಕು. ಅಂಥ ಶಬ್ದಗಳನ್ನ ಪ್ರಯೋಗ ಮಾಡಿ ಉರಿಯ ಗದ್ದುಗೆ ಎನ್ನುವಂತಹ ಕಾದಂಬರಿಯನ್ನ BR ಪೊಲೀಸ್ ಪಾಟೀಲ್ರು ಬರೆದಿದ್ದಾರೆ. ಅದನ್ನು ಓದುವಾಗ ನನಗನಿಸ್ತು, ಬಾಪುಗೌಡರನ್ನ ಹಡೆದಂತ ತಂದೆ ತಾಯಿಗಳು ನಿಜವಾಗಿಯೂ ಪುಣ್ಯಶಾಲಿಗಳು ಅಂತ ತಿಳ್ಕೊಂಡ ನಾನು ಆ ಕಾದಂಬರಿನ ಓದಿದಾಗ ಅಂದುಕೊಂಡೆ. ಆವಾಗ ಅವರನ್ನ ನಾನು ಫೋನ್ ಮಾಡಿ ಅವರಿಗೆ ಹೇಳಿದೆ, ಇಲ್ಲ ಸರ್, ಕಾದಂಬರಿ ಬಹಳ ಅದ್ಭುತವಾಗಿ ಒಡಮೂಡಿ ಬಂದಿದೆ, ಆ ಶಕ್ತಿ, ಆ ಶೈಲಿ ನಿಮ್ಮೊಳಗ ಒಡಮೂಡಿದ್ದು ನಿಮ್ಮ ಗ್ರಾಮೀಣ ಪರಿಸರದ ಎಲ್ಲಾ ಅನುಭಾವಿಗಳ ಶಕ್ತಿ ಅದರಲ್ಲಿ, ಆ ಚೈತನ್ಯ ಅದರಲ್ಲಿ ತುಂಬಿದೆ ಅಂತ ತಿಳ್ಕೊಂಡು ನಾನು ಅವರಿಗೆ ಮರು ಮಾತನ್ನ ಹೇಳಿದೆ. ಅಂಥವ್ರು ಇಲ್ಲಿಯವರೆಗೆ ಅಪ್ಪ ಬಸವಣ್ಣನವರ ಒಂದು ಸಣ್ಣ ವಚನವನ್ನ ತೆಕ್ಕೊಂಡು ಶರಣರು ಯಾರು, ಯಾರು ಮನುಷ್ಯರು ಯಾರು, ನಾವು ಮಾಡ್ಬೇಕಂತ ಕಾರ್ಯ ಏನು, ಸಾಧನೆ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನ ಕೊಡ್ತಾ ಕೊಡ್ತಾ ಕೊಡ್ತಾ
ತಮ್ಮ ಸ್ವರಚಿತವಾಗಿರುವಂತಹ ಲಾವಣಿಯನ್ನು ಕೂಡ, ಶರಣನ ಲಕ್ಷಣ ಲಾವಣಿಯನ್ನು ಕೂಡ ಹೇಳ್ತಾ ಸಿದ್ದೇಶ್ವರ ಸ್ವಾಮಿಗಳವರನ್ನ ನೆನಪಿಸಿಕೊಂಡು, ದ್ರಾವಿಡರನ್ನ ನೆನಪಿಸಿಕೊಂಡು ನಮ್ಮ ಚಿಂತನೆಯನ್ನು ನಮ್ಮೆಲ್ಲರಿಗೂ ಕರುಣಿಸಿದ್ದಾರೆ. ಅವರಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ. ಆರಂಭದೊಳಗ ಶ್ರೀ ಮಹಂತಯ್ಯ ಕಂಬಿಯವರು ಬಹಳ ಚಂದವಂತ ವಚನವನ್ನು ಆಯ್ಕೆ ಮಾಡಿಕೊಂಡು ರಾಗ ತಾಳ ಇವುಗಳನ್ನು ಒಳಗೊಂಡು ಆ ವಚನವನ್ನ ನಿವೇದನ ಮಾಡಿದ್ದಾರೆ. ಮಹಂತಯ್ಯ ಕಂಬಿಯವರಿಗೂ BR ಪೊಲೀಸ್ ಪಾಟೀಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲರಿಗೂ ಇವತ್ತಿನ ದಿನ ಅದು ಲಿಂಗಮಯ ಆಗ್ಲಿ ಅಂತ ತಿಳ್ಕೊಂಡು ಆಶಿಸ್ತಾ, ತಮಗೇನಾದ್ರೂ ಅನುಮಾನ ಬಂದಿದ್ದರೆ, ಶಂಕೆ ಬಂದಿದ್ದರೆ ಅಥವಾ ಈ ವಿಷಯದ ಕುರಿತಾಗಿ ಇನ್ನಷ್ಟು ಚಿಂತನೆ ಮಾಡಬೇಕನ್ನಿಸಿದರೆ ತಾವು ಮುಕ್ತ ಮನಸ್ಸಿನಿಂದ ಮಾಡಬಹುದು. ಇನ್ನು ನಮಗೆ 5 ನಿಮಿಷಗಳ ಕಾಲಾವಕಾಶವಿದೆ ಅನ್ನುವಂತ ಮಾತನ್ನ ಹೇಳ್ತಾ ತಮಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ತಮ್ಮನ್ನು ಬಾಲನೇತ್ರವರ ನಿಮ್ಮ ಮೈಕ್ ಆನ್ ಆಗಿದೆ, ಬಂದ್ ಮಾಡಿ ಹೇಳ್ರಿ ಮುಳುಕೂರ್ ಸರ್. ಹಾಂ ಸರ್, ನಮಸ್ಕಾರ. ಭಾಳ ಸಂತೋಷ. ನಾನು ಭಾಗವಹಿಸ್ತಾ ಇದ್ದೇನೆ. ಒಂದು 4-5 ದಿವಸದಿಂದ ಪಾಲನೇತರವರು ಈ ಥರ ನಡೀತಾ ಇದೆ ಅಂದರು. ಸಂತೋಷ. ನಿನ್ನೆ ಒಂದು ವಿಷಯ ಬಂತು. ಕಾಡಸಿದ್ದೇಶ್ವರರ ಶರಣರಾಗಿದ್ದರು, ಆದರೆ ಆ ಸಂಪ್ರದಾಯದಂತೆ ಇವತ್ತು ಮಠ ನಡೀತಾ ಇಲ್ಲ ಅಂತಕ್ಕಂಥದ್ದು ಒಬ್ಬರು ಶರಣರು ಎತ್ತಿದ್ರು ಪ್ರಶ್ನೆ. ಆದರೆ ಅದು ನಿಂತು ಹೋಗ್ತಾ ಅದು ಮತ್ತೊಂದು ಏನೋ ಪ್ರಶ್ನೆ ಬಂದದ್ದಕ್ಕೆ ಅದರ ಬಗ್ಗೆ ಚಿಂತನೆ ಆಗಲಿಲ್ಲ. ಯಾಕೆಂದರೆ ಎಲ್ಲಿ ನೋಡಿದಲ್ಲೆಲ್ಲ ಈ ಶರಣ ಸಂಪ್ರದಾಯದಿಂದ ನಡೆದು ಬಂದ ಇದು ದಾರಿಗಳು ಈ ಉಳುವಿ ಬಸಪ್ಪನ ಗುಡಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಧಾರವಾಡದಲ್ಲಿ, ಅಥವಾ ಉಳುವಿನಲ್ಲಿಯೂ ಸಹಿತ ನೋಡ್ತಾ ಇದ್ದೀವಿ. ಆದರೆ ಚನ್ನಬಸವಣ್ಣವರು ಆ ಐಕ್ಯವಾದ ಸ್ಥಳದಲ್ಲಿ ಮತ್ತು ಈ ಥರ ಮೂಢಾಚಾರ ಕಂದಾಚಾರಗಳು ನಡೀತಾ ಇದ್ದಾವೆ. ಎಲ್ಲ ದೇವಸ್ಥಾನಗಳು ಶರಣರು ಇದ್ದಲ್ಲೆಲ್ಲ ಅವ್ರನ್ನೆಲ್ಲ ಪೂಜೆ ಮಾಡೋದು, ಕಾಯಿ ಹೊಡೆಯೋದು ಇದೆಲ್ಲ ನಡೀತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಿನ್ನೆ ಒಬ್ಬರು ಹೇಳಿದ್ದು ಬಹಳ ಸೂಕ್ತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಚಿಂತನೆ ಆಗಿ ಅದರ ಏನು ಮಾಡ್ಬೋದು, ಏನು ಮಾಡಬೇಕು ಅನ್ನೋದನ್ನು ಬಗ್ಗೆ ಸ್ವಲ್ಪ ವಿವರಣೆ ಆದರೆ ಅಥವಾ ಜನಕ್ಕೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬಂದು ಅದು ಬಿಟ್ಟು ಈ ಒಂದು ಶರಣ ಮಾರ್ಗದಲ್ಲಿ ಹೋದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸರ್. ಶರಣಾರ್ಥಿ ಸರ್. ಥ್ಯಾಂಕ್ ಯು ಸರ್. ತಮ್ಮ ಅನಿಸಿಕೆ ಸೂಕ್ತವಾದಂತಹ ಅನಿಸಿಕೆ. ಎಲ್ಲಾ ಕ್ಷೇತ್ರಗಳಲ್ಲಿ, ಶರಣ ಕ್ಷೇತ್ರಗಳಲ್ಲಿ ವೈದಿಕ ದಾಳಿ ಅದು ನಮಗೆ ಗೊತ್ತಿಲ್ಲದಂಗೆನ ನಮ್ಮ ಮನಪಟಲದ ಮೇಲೆ ಅದೆಲ್ಲ ಹಾಸಿ ಹೊದಿಸಿ ಬಿಟ್ಟಿದೆ. ಇದನ್ನ ಪ್ರಾಜ್ಞರಾಗಿರುವಂತಹ ನಾವು ನೀವುಗಳೆಲ್ಲ ಚಿಂತನೆ ಮಾಡ್ತಾ ಮುಂದಿನ ಯುವ ಪೀಳಿಗೆಗೆ ಇದನ್ನ ನಾವು ನೀಡಬೇಕಾದದ್ದು ಇಂದಿನ ದಿನಮಾನದ ಅವಶ್ಯಕತೆ ಇದೆ. ಅದನ್ನ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಮಾತನ್ನ ಮತ್ತೇನಾದ್ರೂ ಸಂಶಯಗಳಿದ್ರೆ ಅಥವಾ ಸಲಹೆಗಳಿದ್ರೆ ಸರ್, ಬಾಲನೇತ್ರ ಸರ್, ಸೋಮಯ್ಯ ಗುರುಗಳೇ, ಮಾಂತಯ್ಯ ಗುರುಗಳೇ, ಬಾಬು ಅವರೇ, ಹಾಗೂ ವೀರಭದ್ರ ಅಂಬಿ ಅವರೇ, ಹಾಗೂ ಚೆನ್ನಪ್ಪ ನರಸಣ್ಣವರವರೇ, ಅನೇಕ ಜನ ನಮ್ಮ ವೀರಪ್ಪ ನರಸಣ್ಣ ಅವರು ಬಹಳ ಚಂದ ಕೂತಾರ ನೋಡ್ರಿ ಶರಣಾರ್ಥಿ.